ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ಡಿ.ಕೆ. ಸುರೇಶ್ ಅವರು ಒಬ್ಬರು ಸಂಸದರಿದ್ದಾರೆ. ಜವಾಬ್ದಾರಿತ ಸ್ಥಾನದಲ್ಲಿದ್ದವರು ಬಹಳ ಅವರ ಜವಾಬ್ದಾರಿನ ಅರಿತು ಮಾತನಾಡಬೇಕಾಗ್ತದೆ. ರಾಜ್ಯ ಸರ್ಕಾರ ಇವತ್ತು ಸಂವಿಧಾನದ 75ನೇ ವರ್ಷದ ಒಂದು ರಥಯಾತ್ರೆನ ಆಚರಣೆ ಕೂಡ ಮಾಡ್ತಾ ಇದೆ ರಾಜ್ಯದಲ್ಲಿ. ಇಂಥ ಸಂದರ್ಭದಲ್ಲಿ ಸಂಸದರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಯಾವುದೇ ಒಬ್ಬ ಜನಪ್ರತಿನಿಧಿಗಳು ತಮ್ಮ ಸ್ಥಾನವನ್ನು ಅಲಂಕರಿಸತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನವನ್ನ ಮುಂದಿಟ್ಕೊಂಡು ಪ್ರತಿಜ್ಞೆಯನ್ನ ಮಾಡ್ತಾರೆ. ಭಾರತದ ಅಖಂಡತೆಯನ್ನ ಮತ್ತು ಸಾರ್ವಭೌಮತ್ವವನ್ನ ಕಾಪಾಡ್ತೇನೆ ಅನ್ನುವ ಪ್ರತಿಜ್ಞೆಯನ್ನು ಕೂಡ ಅವ್ರು ಮಾಡಿರ್ತಾರೆ. ಬಹುಶಃ ಎಲ್ಲೋ ಒಂದು ಕಡೆ ಡಿ.ಕೆ. ಸುರೇಶ್ ಅವರು ಇದನ್ನ ಮರ್ತಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ನಾನು ಈ ಸಿದ್ದರಾಮಯ್ಯನವ್ರಿಗೆ, ಡಿ.ಕೆ. ಶಿವಕುಮಾರ್ಗೆ ಮತ್ತು ಅವರ ಸಹೋದರರಿಗೆ ಸುರೇಶ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಯು.ಪಿ.ಎ ಕಾಲದಲ್ಲಿ ಎಷ್ಟು ಟ್ಯಾಕ್ಸು ಇತ್ಯಾದಿ ಎಕ್ಸೈಸು, ಸೆಂಟ್ರಲ್ ಟ್ಯಾಕ್ಸು, CST ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸು, ಈ ರೀತಿ ಎಲ್ಲ ಎಷ್ಟು ಸಂಗ್ರಹ ಆಗ್ತಾಯಿತ್ತು ಕರ್ನಾಟಕಕ್ಕೆ? 80,000 ಕೋಟಿ ರೂಪಾಯಿ ಮಾತ್ರ ಯಾಕೆ ಬರ್ತಾಯಿತ್ತು? ಉತ್ತರ ಕೊಡ್ರಿ. ಇದು ಒಂದು. ಎರಡನೇದು, ಕಾಂಗ್ರೆಸ್ ಪಾರ್ಟಿ ನನಗನ್ನಿಸೋದು ಅವರು ನಾವು ದೇಶವನ್ನು ಆಳ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಹಿಂಗೆ ಇರೋದಂತ ಅವ್ರಿಗೆ ಕನ್ಫರ್ಮ್ ಆಗ್ಯದ. ಅದಕ್ಕೆ ದೇಶವನ್ನು ತುಂಡರಿಸುವ ಮಟ್ಟಕ್ಕೆ ಹೋಗ್ತದೆ. ನಾವು ಅಧಿಕಾರದಾಗಿಲ್ಲ, ನಮ್ಮ ದೇಶ ಆದರೂ ತುಂಡರಿಸೋಣ. ಕುವೆಂಪು ಅವ್ರು ಏನು ಹೇಳಿದರು? ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಅಂದರೆ ಭಾರತ ಜನನೀಯ ತನುಜಾತೆ ಕರ್ನಾಟಕ ಮಾತೆ ಅನ್ನುವಂಥದ್ದನ್ನು ಅವರು ಹೇಳಿದರು. ಆದರೆ ಇವರು ದೇಶವನ್ನೇ ಹೊಡಿಲಿಕ್ಕೆ ಹೊಂಟಿದ್ದಾರೆ. ಅಂದರೆ ಒಂದು ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡ್ತಾರೆ, ಅದಕ್ಕಿಂತ ಮೊದಲು ಅವರು ತುಕಡೆ ಗ್ಯಾಂಗ್ ಜೊತೆಗೆ ಸೇರಿಕೊಂಡಿದ್ದರು. ಇನ್ನೊಂದು ಕಡೆ ಅವರು ಬಂದು ಈಗ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ. ಅವರು ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವರು ಭಾರತವನ್ನು ತುಂಡರಿಸುವ ಮಾತನಾಡ್ತಾರೆ. ಕಾಂಗ್ರೆಸ್ ಪಾರ್ಟಿಗೆ ಸ್ವಲ್ಪ ಆದರೂ ಏನಾದರೂ ಧೈರ್ಯ, ಮಾನ, ಮರ್ಯಾದೆ ಇದ್ದರೆ ತಕ್ಷಣ ಆತನನ್ನು सस्पेंड ಮಾಡಬೇಕು. उन्होंने, मैं सुना कि आज के टीवी में कि उन्होंने कहा मैं ये नहीं किया हूं, अगर किया है तो प्रिविलेज को वहां पर भेजने दो, वो करने दो. तीसरी बात बोलता हूं, अगर कोई भी देश को तोड़ने की बात किया हम कभी सहन नहीं करेंगे, चाहे वो किसी पार्टी का हो, चाहे मेरे पार्टी का हो, चाहे उनके पार्टी का हो, चाहे और किसी के. इस देश को एकता रखने के लिए कोई कहे या नहीं कहे, मैं खुद मल्लिकार्जुन खड़गे होके कहूंगा, कन्याकुमारी से लेकर कश्मीर तक हम एक हैं, एक रहेंगे, एक देश रहेंगे. ಡಿ.ಕೆ. ಸುರೇಶ್ ಅವರ ಭಾರತವನ್ನು ಬೇರೆ ಪ್ರತ್ಯೇಕ ಭಾರತವನ್ನು ಕೊಡಬೇಕು ಅನ್ನುವಂಥ ಅವರ ಹೇಳಿಕೆ, ಇದನ್ನು ನೋಡಿದಾಗ ಅವರ ಸಂಸತ್ ಸದಸ್ಯತ್ವವನ್ನು ರದ್ದು ಮಾಡಬೇಕು. ಕಾರಣ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡ್ತೀನಿ ಅಂತೇಳಿ ಹೇಳಿ ಶಾಸಕರಾದಂಥವರು, ಸಂಸತ್ ಸದಸ್ಯರಾದಂಥವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಧಿಕಾರ ಸ್ವೀಕಾರ ಮಾಡ್ತೀವಿ. ಅದಕ್ಕೆ ತದ್ವಿರುದ್ಧವಾದಂಥ ಹೇಳಿಕೆಯನ್ನು ಕೊಡ್ತಾರೆ. ಇವರಿಗೆ ಪ್ರಚಾರ ಪಡೆಯುವಂಥ ಚಪಲಕ್ಕೆ ದೇಶ ವಿಭಜನೆಯ ಮಾತಾಡ್ತಾರೆ ಅಂತ ಹೇಳಿದರೆ ಇದನ್ನು ಯಾರು ಕೂಡ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಈ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಲಿಕ್ಕೆ ಮಾನ್ಯ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಸಾಕಷ್ಟು ಹೇಳಿದ್ದಾರೆ, ಇದನ್ನು ನಾವು ಸಹಿಸೋದಿಲ್ಲ ಅಂತೇಳಿ ಹೇಳಿ ಕೂಡ ಹೇಳಿದ್ದಾರೆ. ಅವರಿಗೆ ಖರ್ಗೆ ಅವರಿಗೆ ಬದ್ಧತೆ ಇದ್ದರೆ ಅವ್ರ ಮೇಲೆ ಕ್ರಮ ತೊಗೊಳ್ಬೇಕು ಪಕ್ಷದ ವತಿಯಿಂದ. ಇದು ಹುಡುಗಾಟದ ಮಾತಲ್ಲ. ಒಬ್ಬ ಸಂಸತ್ ಸದಸ್ಯರಾಗಿ ಈ ರೀತಿ ಹೇಳ್ತಾರೆ ಅಂದರೆ, ಕಾಶ್ಮೀರ ಪ್ರತ್ಯೇಕ ರಾಜ್ಯಕ್ಕೆ ದೇಶ ಕೇಳ್ತಾರೆ, ಖಲಿಸ್ತಾನಿಗಳು ಕೇಳ್ತಾರೆ, ಅದೇ ರೀತಿ ಇವರು ಒಂದು ಡಿ.ಕೆ. ಸುರೇಶ್ ಅವರು ಒಂದು ದೇಶ ಕೇಳ್ತಾರಾ? ಇದನ್ನು ಖಂಡಿತವಾಗೂ ಇಡೀ ದೇಶದ ಜನ ಕ್ಷಮಿಸೋದಿಲ್ಲ. ಇದು ಮಹಾನ್ ದೇಶದ ಏಕತೆ ಸಮಗ್ರತೆಗೆ ಧಕ್ಕೆ ತರುವಂಥ ಕೆಲಸ ಇವ್ರ ಕಡೆಯಿಂದ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಅವರು ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ.